ಹಾಯ್ ಫ್ರೆಂಡ್ಸ್, ನಾವಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಗಾರ್ಲಿಕ್ ಹನಿ ಕಾಲಿಫ್ಲವರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲಿಗೆ ಸಣ್ಣ ಸಣ್ಣ ಪೀಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾಲಿಫ್ಲವರ್, ಅದಕ್ಕೆ ಹಾಟ್ ವಾಟರ್ ಹಾಕಿ ಮಿಕ್ಸ್ ಮಾಡಿಡಬೇಕು. ಹಾಟ್ ವಾಟರ್ ಕಾಲಿಫ್ಲವರ್ ಮುಳುಗುವಷ್ಟು ಹಾಟ್ ವಾಟರ್ ಹಾಕಬೇಕು. ಬಿಕಾಸ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಮೇಲೆ ಬರುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿ ಒಂದೆರಡು ನಿಮಿಷ ಸೈಡಲ್ಲಿ ಇಟ್ಟು ನೆಕ್ಸ್ಟ್ ಅದನ್ನು ಶೋಧಿಸಿ ಒಂದು ಸೈಡಲ್ಲಿ ಇಡೋಣ. ಈಗ ಒಂದು ಬೌಲಿಗೆ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥದ್ದು ಇದನ್ನು ಹಾಕಿ, ದೆನ್ ಅಚ್ಕಾರದ ಪುಡಿ ಹಾಕಬೇಕು. 1-2 ಸ್ಪೂನ್ ಅಚ್ಕಾರದ ಪುಡಿ, 1-1.5 ಸ್ಪೂನ್ ಪೆಪ್ಪರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೌಡರ್ನ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು. ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಮಿಕ್ಸ್ ಮಾಡಿದ್ಮೇಲೆ ಈಗ ಅದಕ್ಕೆ ಬೇಕಾಗಿದ್ದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಬೇಕು, ತುಂಬ ತಿನ್ನಾಗೂ ಕಲಸಿಡ್ಕೊಬಾರ್ದು. ನೋಡಿ ಇವಾಗ ಮಿಶ್ರಣ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಶೋಧಿಸಿಟ್ಟಿರೋಂಥ ಕಾಲಿಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ನಮ್ಮ ಪ್ರೀತಿ ಫುಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಬೇಕು. ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು ಒಂದು 10 ನಿಮಿಷ. ನೋಡಿ ಈಗ ಅದನ್ನು ಮ್ಯಾರಿನೇಟ್ ಆಗಿರೋಂಥ ಕಾಲಿಫ್ಲವರ್ನ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಕಾಲಿಫ್ಲವರ್ನೆಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಗಾರ್ಲಿಕ್, ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಪೆಪ್ಪರ್, ಖಾರದ ಪುಡಿ, ಆಮೇಲೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೊಟೊ ಸಾಸ್ ಹಾಕಿ ಸ್ವಲ್ಪ ನೀರು ಹಾಕಿ, ನೋಡಿ ಈಗ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್, ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಾರ್ನ್ಫ್ಲೋರ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಸ್ವಲ್ಪ ಡ್ರೈ ಆಗಬೇಕು. ಅದು ಗ್ರೇವಿ ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದಕ್ಕೆ ಫ್ರೈ ಆಗಿರೋಂಥ ಕಾರ್ನ್ಫ್ಲೋರು ಡ್ರೈ ಆಗಿದೆ, ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಫ್ರೈ ಆಗಿರೋಂಥ ಕಾಲಿಫ್ಲವರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹನಿ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ನಮ್ಮ ರುಚಿಯಾದ ಗಾರ್ಲಿಕ್ ಹನಿ ಕಾಲಿಫ್ಲವರ್ ಈಸ್ ರೆಡಿ ಟು ಸರ್ವ್. ಲಾಸ್ಟಿಗೆ ಕೊರಿಯಂಡರ್ ಲೀವ್ಸ್ನ ಗಾರ್ನಿಷ್ ಮಾಡಬೇಕು. ಈಗ ನಮ್ಮ ಹನಿ ಗಾರ್ಲಿಕ್ ಕಾಲಿಫ್ಲವರ್ ಈಸ್ ರೆಡಿ. ಥ್ಯಾಂಕ್ ಯು.